ಗಾಡ್, ಪ್ರತಿ ಸಾರಿ ನನ್ಗೆ ಯಾಕೆ ಹಿಂಗಾಗತ್ತೆ? ವೈ? ಏನೋ ಗೊತ್ತಾಗ್ತಿಲ್ಲ. ನಿಮ್ಗೂ ಹೀಗೆ ಅನ್ಸ್ತಿದ್ಯಾ? ಪ್ರತಿ ಸರಿ ನನ್ಗೆ ಯಾಕೆ ಹಿಂಗಾಗತ್ತೆ, ಏನ್ ಮಾಡೋದು ಗೊತ್ತಾಗ್ತಿಲ್ಲ ಅಂತ ಅನ್ಸ್ತಿದ್ಯಾ? ಓಕೆ, ಲಾಜಿಕಲಿ ನೋಡೋಣ ಬನ್ನಿ. ನೀವು ಏನೋ ಒಂದು ರೆಸಿಪಿ ಮಾಡ್ತಿರ್ತೀರಾ ಅನ್ಕೊಳ್ಳಿ, ಒಂದು ಅಡ್ಗೆ, ಒಂದು ಪಾಯಸಂ ಆಗಿರ್ಬೋದು, ಏನೇ ಆಗಿರ್ಬೋದು. ಅದು ಪ್ರತಿ ಸಾರಿ ಒಂದೇ ತರ ಟೇಸ್ಟ್ ಕೊಡುತ್ತೆ ಅಂದ್ರೆ, ಅದು ನಿಮಗೆ ಟೇಸ್ಟ್ ಸಾಕಾಯ್ತು, ಬೇಜಾರಾಗ್ತಾ ಇದೆ, ಅದು ಇನ್ನ ಬೋರ್ ಆಗ್ತಿದೆ ಅಂತಂದ್ರೆ ನೀವೇನ್ ಮಾಡ್ತೀರಾ, ಅದರಲ್ಲಿ ಹಾಕೋ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಸ್ವಲ್ಪ ವೇರಿಯೇಷನ್ಸ್ ತರ್ತೀರಾ, ಸ್ವಲ್ಪ ಮಾಡ್ರೇಷನ್ಸ್ ತರ್ತೀರಾ ಅಲ್ವಾ? ಆಗ ಅದು ಎಂಡ್ ರಿಸಲ್ಟ್ ಬೇರೆ ಬರುತ್ತೆ ಅಲ್ವಾ? ಎಕ್ಸಾಕ್ಟ್ಲಿ ದ ಸೇಮ್ ವೇ ನೀವು ನಿಮ್ ಮನೆಗೆ ಒಂದು ಗುಲಾಬಿ ಸಸಿ ತರ್ತೀರಾ ಅನ್ಕೊಳ್ಳಿ. ಆ ಗುಲಾಬಿ ಸಸಿ ನೆಡೋದ್ರಿಂದ ಗುಲಾಬಿ ಹೂ ಬರುತ್ತೆ. ಇವಾಗ ನಿಮ್ಗೆ ಗುಲಾಬಿ ಹೂ ಬೇಜಾರಾಯ್ತು, ಬೇಡ ಇನ್ನ ಸಾಕಾಯ್ತು, ನಿಮ್ಗೆ ಒಂದು ಸೇವಂತಿಗೆ ಬೇಕು ಅಂದ್ರೆ ಸೇವಂತಿಗೆ ಸಸಿನೇ ತರ್ಬೇಕು ಅಲ್ವಾ? ಗುಲಾಬಿ ಸಸಿ ಇಟ್ಬಿಟ್ಟು ನೀವು ಸೇವಂತಿಗೆ ಬೇಕು ಅಂದ್ರೆ ಆಗತ್ತಾ? ಆಗಲ್ಲ. ಹಾಗೇನೆ ನೀವ್ ಏನ್ ಒಂದೇ ತರ ಮಾಡ್ತಿದ್ದೀರಾ, ಪ್ರತಿ ಸರಿ ನೀವು ಮಾಡೋ ವೇ, ನೀವು ತಗೊಳ್ಳೋ ಅಪ್ರೋಚ್ ಲೈಫ್ ಕಡೆಗೆ, ಟುವರ್ಡ್ಸ್ ಲೈಫ್ ಅಪ್ರೋಚ್ ಸೇಮ್ ಇದೆ ಅಂದ್ರೆ ರಿಸಲ್ಟ್ ಹೇಗ್ ಬೇರೆ ಬರುತ್ತೆ ಅಲ್ವಾ? ನಿಮ್ಗೆ ಯಾಕಪ್ಪ ಯಾವಾಗ್ಲೂ ಹೀಗೆ ಆಗತ್ತೆ ಅಂತ ಅನ್ಸ್ದಾಗ ಏನ್ ಒಂದೇ ತರ ಮಾಡ್ತಿದ್ದೀರಾ ಅಂತ ಒಮ್ಮೆ ಯೋಚಿಸಿ ನೋಡಿ. ನೀವು ಮಾಡೋ ಕ್ರಿಯೆಯಲ್ಲಿ ಏನ್ ವ್ಯತ್ಯಾಸ ತರಬಹುದು, ಸೊ ದಟ್ ಡಿಸೈರ್ಡ್ ರಿಸಲ್ಟ್, ನಿಮ್ಗೆ ಬೇರೆ ತರದ ರಿಸಲ್ಟ್ಸ್, ಒಂದು ಡಿಫ್ರೆನ್ಸ್ ಬೇಕು ಅಂತ ಅನ್ಸ್ದಾಗ ನೀವು ಮಾಡೋ ಕೆಲಸಗಳಲ್ಲಿ ಏನ್ ವ್ಯತ್ಯಾಸ ತರ್ತೀರಾ, ಏನ್ ಚೇಂಜ್ ತರ್ತೀರಾ ಅಂತ ಒಮ್ಮೆ ಯೋಚಿಸಿ ನೋಡಿ. ಏನಂತೀರಾ? ಫುಡ್ ಫಾರ್ ಥಾಟ್. ಟೇಕ್ ಕೇರ್, ಸ್ಟೇ ಹ್ಯಾಪಿ, ಬೈ.